ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಳುವಳ್ಳಿ ಗ್ರಾಮದಲ್ಲಿ ಕುಟುಂಬವನ್ನ ಬಹಿಷ್ಕರಿಸಿದ ಘಟನೆ ನಡೆದಿದೆ. ಸರೋಜಮ್ಮ ಹಾಗೂ ಕೆರಿಯಪ್ಪ ಎಂಬುವವರ ಕುಟುಂಬವನ್ನ ಗ್ರಾಮಸ್ಥರು ಬಹಿಷ್ಕಾರ ಮಾಡಿದ್ದಾರೆ. ಸರೋಜಮ್ಮ ಅವರ ಮಗ ಕಾರಿನಲ್ಲಿ ಹೋಗುವಾಗ ಅಪಘಾತದಲ್ಲಿ ಅವರ ಸಂಬಂಧಿ ಒಬ್ಬರು ಸಾವನ್ನಪ್ಪಿದ್ದರು. ಈ ಹಿನ್ನೆಲೆಯಲ್ಲಿ ಸರೋಜಮ್ಮ ಅವರ ಮಗ ಜೈಲಿನಲ್ಲಿದ್ದಾರೆ. ಮಗ ಮಾಡಿದ ತಪ್ಪಿಗೆ ಕುಟುಂಬಸ್ಥರು ಬಹಿಷ್ಕಾರ ಹಾಕಿದ್ದಾರೆ. ಮನೆಗೆ ನುಗ್ಗಿ ದಾಂಧಲೆ ಮಾಡಿ ಜಮೀನಿನಲ್ಲಿದ್ದ ಬೈಕ್, ಪಂಪ್ ಸೆಟ್ ಬಾಕ್ಸ್ ಸೇರಿದಂತೆ ಬೆಳೆಯನ್ನ ಧ್ವಂಸ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರೋಜಮ್ಮ ಹಾಗೂ ಕುಟುಂಬದವರು ಪೊಲೀಸ್ ಅಧಿಕಾರಿಗಳು ಜಿಲ್ಲಾಡಳಿತದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸರ್, ಅದು ಮಗ ನಮ್ಮನ್ನು ಹೊರಗಡೆ ಇದ್ದು ಸಾಕ್ತಾ ಇದ್ದ. ಅಲ್ಲಿ ಕೆಲಸ ಮಾಡಿಸಿ ಮಗ ಬೆಂಗಳೂರು ಅಲ್ಲಿ ಈಗ ಅವ್ನು ಬರಾಗ ಒಂದು ಸಣ್ಣ ಆಕ್ಸಿಡೆಂಟ್ ಆಗೈತೆ ಸರ್. ನಾವು ಅಷ್ಟರು ಸೇರಿ ಮಾಡಿದ್ದೇವೆ ಅಂತ ಹೇಳಿ ನಮ್ಮನ್ನು ಇದನ್ನ ಊರ ಹೊರಗಿಟ್ಟು ನಮ್ಮನ್ನೆಲ್ಲ ಅಲ್ಲಿ ನೀರು ಎಲ್ದಂಗೆ ಇದನ್ನ ಬೋರು ಗೀರು ಎಲ್ಲ ಕಿತ್ಕೊಂಡು ಹೋಗಿ ಮನೆಗಿನಿ ಎಲ್ಲ ಇದು ಮಾಡಿ ಭತ್ತ ಗಿತ್ತ ದನ ತಿನ್ನಿಸಿ ಜೋಳ ಗೀಳ ಎಲ್ಲ ಹಾಳು ಮುರ್ಕೊಂಡು ಹೋಗಿ ಊರನ್ನರು ನಾವು ಓಡಾಡೋಕೆ ಹಾದಿ ಅಲ್ದಂಗೆ ಇದನ್ನ ಅಗ್ಳ ಹೊಡಿಸಿ ಭಾರಿ ದಾಂಧಲಿ ಮಾಡಿ ನಮ್ಮನ್ನು ಊರಿಂದ ಎಟ್ಟಿದ್ದಾರೆ ಸರ್. ನಮ್ಮನ್ನು ನಾವು 3 ತಿಂಗಳಿಂದ ಹಿಂಗೆ ಅಲಿತದ. ನಮಗೇನೇನು ಇದನ್ನ ಕೊಡುವಲ್ರಿ ಸರ್ ಬದುಕಕ್ಕೆ. ಎಷ್ಟು ದಿವಸ ಅಂತ ಬೇರೆಯವ್ರ ಮನೆಗೆ ಇರೋದು ಸರ್. ನಾವು ಒಬ್ಬ ಯಜಮಾನ್ರಿಗೆ ದಮ್ಮಿನ ಕಾಯಿಲೆ ಮಗಳು ಇಟ್ಕೊಂಡು ಅಲ್ಲಿ ಇಲ್ಲಿ ಅಲಿತದವ್ ಸರ್. ಊರನ್ನರು ಅಷ್ಟು ಹಿಂಸೆ ಕೊಡ್ತದಾರ ಸರ್ ನಮಗೆ. ಅದೇ ನೀವು ಅಷ್ಟರು ಸೇರಿ ಕೊಲೆ ಮಾಡಿದ್ದೀರಿ ಅಂತ ಹಿಂಸೆ ಕೊಡ್ತದಾರ ನಮಗೆ ಸರ್. ಊರನ್ನರು ಅಷ್ಟರು ಸೇರಿದ್ದಾರೆ ಸರ್ ಒಗ್ಗಟ್ಟಾಗಿ. ಅವರು ಜಾತಿ ನಮ್ಮ ಜಾತಿಯರು ದೇವ್ರು ನಾವು ಹಿಡಿಗ್ರು ನಾವು ಆ ಜಾತಿಯರು ಎಲ್ಲ ಮನೆಗೆ ಇದನ್ನ ಸಾರಿಸ್ಕಿಂದು ಬೋರ್ದರಿಗೆ 1000 ರೂಪಾಯಿ ದಂಡ ಅಂತ ಹೇಳಿ ಒಗ್ಗಟ್ಟು ಅಕ್ಕಿಂದು ಇಡೇ ಊರಾರ ಹಿಂಗೆ ಹಿಂಸೆ ಕೊಡ್ತಾಯಿದ್ದಾರೆ ಸರ್ ನಮಗೆ. ಅದಕ್ಕೆ DC ಸಾಹೇಬ್ರ ಹತ್ರ ಕಾಣೋಣ, ಸಹಾಯ ಕೇಳೋಣ ಅಂತ ಬಂದೇವಿ ಸರ್. 3 ತಿಂಗಳಾಯ್ತು ಸರ್. 3.5 ತಿಂಗಳಾಗಕ್ಕೆ ಬಂತು. ಈಗ ನಮಗೆ ಊರಿಗೆ ಹೋಗೋಕೆ ಕೊಡವಲ್ರು. ಅದು ನೀರೆಲ್ಲ ಆಮೇಲೆ ಇದು ತೋಟನೆಲ್ಲ ಇದನ್ನ ಬೇಲಿ ಅಡಿಕೆ ಗಿಡ ಕೊಡೋದು JCB ಹಚ್ಚಿ ಎಲ್ಲ ನಾಶ ಮಾಡಿಬಿಟ್ಟಾರೆ ಸರ್. ಅಲ್ಲಿ ಏನೇನು ಎಲ್ಲ ನೀವು ಬಂದು ನೋಡಿದ್ರು ನಾವು ಸುಳ್ಳು ಹೇಳ್ತೇವೆ ಅನ್ನಂಗಿದ್ರೆ ನೀವು ಬಂದು ನೋಡಿದ್ರು ಹಂಗೆ ಇರ್ಬೇಕು. ಎಲ್ಲ ಹಾಳು ಮಾಡಿಬಿಟ್ಟಾರೆ ಸರ್ ನಮಗೆ. ಮನ್ಯಾಗ ಗಡಿಗೆ ಮಡಿಕೆ ಪ್ರತಿಯೊಂದು ನಾಯಿ ಸಾಯಿಸಿದ್ದಾರೆ. ಆಮೇಲೆ ಒಂದು ಕೃಷಿ ಹೊಂಡ ಮಾಡಿ ಒಂದು 2,000 ಮೀನು ಬಿಟ್ಕೊಂಡಿದ್ದೀವಿ, ಅವನ್ನ ಹಿಡ್ಕೊ ತಿಂದಾರ. ಒಂದು 50 ಕೋಳಿ ಸಾಕಿದ್ದೀವಿ, ಅವನು ತಿಂದಾರ. ಒಟ್ಟು ಮನೆಯಾಗ ಏನೇನು ಇಲ್ಲ ಸರ್ ಅಲ್ಲಿ ಎಲ್ಲ. ನಮ್ಮ ಮಗ ಜೈಲಾಗದಾರ ಸರ್. ನಮ್ಮ ಮಗ ಮಾಡಿದ ಈಗ ಜೈಲಾಗದಾನ ಸರ್. ಇವರು ಕೋರ್ಟು ಸ್ಟೇಷನ್ನು ಎಲ್ಲ ಪೊಲೀಸ್ನವರು ಅದಾರ. ಇವರು ಇದನ್ನ ಕೊಡೋಕೆ ನಮಗೆ ಶಿಕ್ಷೆ ಕೊಡೋಕೆ ಇವ್ರು ಯಾರು ಸರ್? ಇವರು ಇಂಥ ಹಿಂಗೆ ಮಾಡೋದು ಇವನ್ನೆಲ್ಲ ರದ್ದು ಮಾಡ್ಬೇಕು ಸರ್. ಇವು ಹಿಂಗೆ ಎಲ್ಲ ಇದನ್ನಾಗೋದು ಹೋಗಿಲ್ಲ ಸರ್. ನಾವು ಹೋಗೋಕೆ ಕೊಡೋಕ್ಕಲ್ಲ. ಅವರು ನಮ್ಮ ತಮ್ಮ ಅಲ್ಲ ತೀರ್ಕಿಂದದ್ದು. ನನ್ನ ಮಗ ಆಕ್ಸಿಡೆಂಟ್ ಆಗಿದ್ದು ಮಾಡಿದ್ದು ಅದು. ಅವರು ನನ್ನ ಊರಿಗೆ ಹೋದ್ರೆ ನಮ್ಮನ್ನು ಕಡಿತೇವೆ ಬರ್ರಿ ಅಂತ ಅಂತಾರೆ. ಹೌದು, ಮೊನ್ನೆ ಪೊಲೀಸ್ ಸ್ಟೇಷನಿಗೆ ಹೋಗಿದ್ದೀವಿ. ಅವರು ಆಕಿ ನಮ್ಮ ತಮ್ಮನ ಹೆಂಡ್ತಿ ತಮ್ಮ ಒಬ್ಬವ, ಅವ ಮಗ ಒಬ್ಬವ ಬಸ್ ಸ್ಟ್ಯಾಂಡ್ನಾಗ ಸೊರಬದಾಗ ಸರ್ ನೀವು ಬರ್ರಿ ಊರಿಗೆ ಬರ್ರಿ, ನಿಮ್ಮನ್ನು ಕಡಿತೇವೆ, ನಿಮ್ಮನ್ನು ಇಡೋದಲ್ಲ, ಊರಿಗೆ ಕಾಲು ಇಡ್ರಿ ಅಂತ ಸಾರ್ಕಿತಾವಕ್ಕ ಬೈಕ್ನ್ಯಾಗ. ಅವರೇ ಜೀವ ಬೆದರಿಕೆ ನಮಗೆ ಊರಿಗೆ ಹೋಗೋಕೆ. ಊರನವರು ಸಪೋರ್ಟ್ ಮಾಡ್ತಾರೆ, ಕೊಲೆ ಮಾಡ್ತವೆ ಅಂತಾರೆ, ಅವರು ಮಾಡ್ತವೆ ಅಂತಾರೆ. ನಮಗೆ ಊರಿಗೆ ಹೋಗೋಕೆ ಭಯ ನಮಗೆ. ಅಲ್ಲಿ ಹೋದರೂ ನೀರೆಲ್ಲ ಆಮೇಲೆ ದನ ಇದ್ದವು, ದನ ಎಲ್ಲ ಮಾರ್ಕಿಂದಾರ. ಆ ಮನೆಯಾಗ ಏನೇನು ಇಲ್ಲ ಸರ್. ಒಬ್ಬ ಮಗ ಅವನಿಗೆ ಲಿವರ್ ಸಮಸ್ಯೆ ಆಗಿ ಆರಾಮೇ ಅಲ್ಲವ. ಆಮೇಲೆ ಯಜಮಾನ್ರಿಗೆ ದಮ್ಮಿನ ಕಾಯಿಲೆ, ಅವ್ರಿಗೂ ಎದ್ದು ಗಟ್ಟಿಯಾಗಿ ಓಡಾಡಂಗಿಲ್ಲ. ನಮಗೆ ಹಿಂಗೆ ಹಿಂಸೆ ಕೊಡ್ತಾಯಿದಾರೆ ಸರ್ ನಮಗೆ. ಅವರೆಲ್ಲ ಇದ್ರ ನಮ್ಮ ತಂಗಿ ಮನೆಯಾಗ ಅದಾವೆ ಸರ್. ನಾವು ಇಂಡೋಳ್ಯಾಗ ಅಲ್ಲಿ ಬಿಟ್ಟು ಬಂದವೆ ನಮ್ಮ ಯಜಮಾನ್ರನ್ನ. ನನ್ನ ಮಗ ಇದ್ರಾಗ ಶಿಕಾರಿಪುರದಾಗ ಆಸ್ಪತ್ರೆಗೆ ಹೋಗ್ತದ ಅನ್ಸ ತೋರ್ಸಿತ್ತ. ಅಷ್ಟು ಹಿಂಸೆ ಕೊಡ್ತದ. ನಾವು ಹೆಂಗೆ ಬದುಕೋದು ಸರ್? ಇದೆಲ್ಲ ಇದು ಆಗಬಾರ್ದು. ಇದು ಹಿಂಗೆ ಊರು ಹೊರಗೆ ಇಡೋದು ಅನ್ನೋದು ನೀವು ರದ್ದು ಮಾಡಬೇಕು ಅಂತ ಬೇಡ್ಕಿತೇನೆ ಸರ್ ನಿಮ್ಮ ಹತ್ರ. ಅದು ಆಕ್ಸಿಡೆಂಟ್ ಆಗಿರೋದು. ಅದು ಕೊಲೆ ಮಾಡಿದಾರೆ ಅಂತ ಹೇಳಿ ಊರರೆಲ್ಲ ಸೇರಿ ಬಹಿಷ್ಕಾರ ದಂಡ ಅಂತ ಸಾರ್ಕೊಂಡು ಇಡೇ ಊರರ ಬಂದು ನಮ್ಮ ಜಾತಿಯರೆಲ್ಲ ಸೇರಿ ಬಹಿಷ್ಕಾರ ಹಾಕಿ ಮನೆಗೆ ಬಂದು
ನೀ ಅದು ಲೈನ್ ಎಲ್ಲ ಕಿತ್ಕೊ ಹೋಗಿ ಕರೆಂಟಿಂದು ಬೋರ್ಡು, ಆಮೇಲೆ ಅಲ್ಲಿ ರೋಡ್ ಮಾಡಿದ್ದಾರೆ, ಆಮೇಲೆ ಮನೆಯಲ್ಲೆಲ್ಲ ಹಾಳು ಮಾಡ್ಯಾರ. ನೀರು ಇರಬಾರ್ದು ಅಂತ ನೀರೆಲ್ಲ ಚೆಲ್ಲಿ ಎಲ್ಲ ಆ ಥರ ಎಲ್ಲ ಮಾಡಿ ಹೋಗ್ಯಾರ. ಮತ್ತು ಅದೇ ನಮಗೆ ಮನೆಯಲ್ಲೆಲ್ಲ ಇದ್ದು ವಸ್ತುಗಳೆಲ್ಲ ಮತ್ತು ಕಳ್ತನ ಮಾಡ್ಯಾರ. ಅಲ್ಲದೆ ಅವ್ರ ಮೇಲೆ ಕಳ್ತನ ಮಾಡಿದಾರ ಮೇಲೆ ಮತ್ತು ನಮ್ಮ ಮೇಲೆ ದೌರ್ಜನ್ಯ ಮಾಡಿದಾರ ಮೇಲೆ ಅದೇ ಕಾನೂನು ಕ್ರಮ ತಗೋಬೇಕು. ಇಲ್ಲ ಸರ್, ನಾವು ಊರಲ್ಲಿ ಇರಲಿಲ್ಲ, ಅವಾಗ ಬೇರೆ ಊರಾಗಿದ್ದೀವಿ. ನಾವು ಇಲ್ಲದೇ ಇರೋ ಟೈಮಾಗ ಆ ಥರ ಮಾಡ್ಯಾರ ಸರ್. ಊರು ಬಿಟ್ಟು ಒಂದು 15 ದಿವಸ ಆಗಿತ್ತು ಸರ್, ಅವಾಗ ಮಾಡ್ಯಾರ ಸರ್ ಈ ಥರ. ಈಗ 3.5 ತಿಂಗಳಾಯ್ತು ಸರ್ ಅಲ್ಲಿ ಹೋಗಕ್ಕೆ ಕೇಳಿಲ್ಲ ಸರ್. ನಾವೇ 3 ತಿಂಗಳಿಂದ ಸ್ಟೇಷನಿಗೆಲ್ಲ ಹೋದಿವಿ ಸರ್. ಅಂದ್ರೆ ಅವ್ರು ನೀರು ಕೊಡಿಸ್ಲಿಲ್ಲ ಸರ್ ನಮಗೆ. ಕುಡಿಯೋಕ್ಕಾರ ನೀರು ಕೊಡಿಸ್ರಿ, ಅಲ್ಲಿ ಹೋಗಿರ್ತವೆ ಅಂತ ಹೇಳಿದ್ವಿ ಸರ್. ಅದು ಹೋಗಿರೋಕ್ಕೂ ಸರ್ ಜೀವ ಭಯ ಐತೆ ಸರ್, ನಮ್ಗೆ ಕೊಲೆ ಮಾಡ್ತವೆ ಅಂತ ಊರವರು ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ಮಗ, ನಮ್ಮ ಅತ್ತೆ ಅಣ್ಣ ತಮ್ಮದಿರೆಲ್ಲ ಸೇರಿ ನಿಮ್ಗೆ ಬಂದ್ರೆ ಅಲ್ಲಿ ಕೊಲೆ ಮಾಡ್ತೇವೆ ಅಂತ ಜೀವ ಬೆದರಿಕೆ ಹಾಕ್ಯಾರ ಸರ್ ಅವರು. ಅದಕ್ಕೆ ಸರ್ ನಾವು ಹೋಗಿಲ್ಲ ಸರ್ ಹೆದಿರಲ್ಲಿ. ಅಲ್ಲಿ ಹೋದರೂ ಅದೇ ಸರ್, ನೀರಿಲ್ಲ ಅಲ್ಲಿ. ಹ್ಞೂ ಸರ್, ನಾನು, ನಮ್ಮಮ್ಮ, ನಮ್ಮ ಅಪ್ಪಾಜಿ, ನಮ್ಮ ಅಣ್ಣ, ನಮ್ಮ ತಮ್ಮ ಸರ್. ಅದೇ ಸರ್, ಆ ಥರ ಎಲ್ಲ ಮಾಡ್ಯಾರ ಸರ್ ಅವ್ರು. ಕಾನೂನಿಗೂ ಶಿಕ್ಷೆ ಸರ್, ಇಲ್ಲಿ ಇವ್ರ ಕೈಗೂ ಶಿಕ್ಷೆ ಸರ್. ನಮಗೆ ಸಾಕಾಗ್ಬಿಟ್ಟೆ ಸರ್, ಇನ್ನೇನು ಜೀವನ ಬೇಡ ಅಂತ ಅನಿಸ್ಬಿಟ್ಟೆ ಸರ್. ಅಲ್ಲಿ ಅಲ್ದು 3.5 ತಿಂಗಳು ಸರ್ ಅಲಿಯಕತ್ತೆ ಸರ್. ಇದು ಸರ್ DC ಸರ್ ಹತ್ರ ಬಂದು ಇನ್ಮೇಲೆ ಅದೇ ಅಲ್ಲಿ ಹೋಗಿ ಜೀವನ ಬೇಡ ಅಂತ ಅಲ್ಲೇ ಹೋಗಿ ಇದು ಮಾಡ್ಬೇಕು ಅಂತ ಅದ ಸರ್, ನ್ಯಾಯ ಸಿಗಲಿಲ್ಲ ಅಂದ್ರೆ.